ಬರ ಅಂತ ಘೋಷಣೆ ಆದ ತಕ್ಷಣನೇ SDRF ಹಣ ಇರ್ತದೆ. ಪ್ರತಿ ವರ್ಷ ಎಲ್ಲಾ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ SDRFಗೆ ಬರ ಬರ್ಲಿ ಬರ್ದೇ ಹೋಗ್ಲಿ, ಫ್ಲಡ್ ಆಗ್ಲಿ ಆಗದೆ ಹೋಗ್ಲಿ ಹಣ ಬಂದ್ಬಿಡುತ್ತೆ. ಇದು ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲಾ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನ ಯುಟಿಲೈಸ್ ಮಾಡ್ಬೋದು ನೀವು. ಮತ್ತೆ ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನ ತೆಗೆದುಕೊಳ್ಬಹುದು, ಯಾವ್ಯಾವ ಕೆಲಸ ಮಾಡಬಹುದು. ಮತ್ತೆ ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದ್ರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ತರ ಬರ ಬಂದಿದೆ ಅದ್ರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದ್ರೆ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ ಕಾಳಜಿ ಇದ್ರೆ ಬೇಗ ಬಿಡುಗಡೆ. ಇವ್ರದ ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದ್ರೆ ಘೋಷಣೆ ಆದ್ರೆ ಹಣ ಬಿಡುಗಡೆ ಮಾಡ್ಬೇಕಲ್ಲ ರಾಜ್ಯ ಸರ್ಕಾರ. ಈ SDRF ಏನೇನ್ ಯೂಸ್ ಮಾಡ್ಕೊಂಬಿಟ್ಟವ್ರೋ ಗೊತ್ತಿಲ್ಲ. ಇವ್ರ ಹಣನ, ಕೇಂದ್ರ ಸರ್ಕಾರದ ಹಣ ಯಾರ್ಯಾರು ಏನೇನ್ ಯೂಸ್ ಮಾಡ್ಬಿಟ್ಟವ್ರೋ ಗೊತ್ತಿಲ್ಲ. ಆ ಭಯ, ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರ ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತ ಹೇಳಿ ಡೆಲ್ಲಿ ಟೂರ್ ಹಾಕೊಂಡು ಡೆಲ್ಲಿ ಕಡೆ ಹೊರಟೋಗ್ಬಿಟ್ಟವ್ರು ಅಷ್ಟೇ. ಅದು ಹೇಳ್ತಾನೆ ಇದ್ದಾರೆ, ಏನ್ ಖರ್ಚು ಮಾಡಿದೀರಾ ಅಂತ. ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲಲ್ಲ ಇವರು. ಕೊಟ್ಟಿದ್ರೆ ಬಿಡುಗಡೆ ಮಾಡು. ಯಾವಾಗ ಕೊಟ್ರು, ಯಾವ ಟೈಮಲ್ಲಿ ಕೊಟ್ರು, ಏನು ಅನ್ನೋದು ಬಿಡುಗಡೆ ಮಾಡಿ, ರಾಜ್ಯದ ಜನತೆ ಗೊತ್ತಾಗ್ತೈತೆ. ಜನಕ್ಕೆ ಗೊತ್ತಾಗ್ಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, 1 ತಿಂಗಳಿಂದ ಬಿಡುಗಡೆ ಕೊಟ್ರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದರದ್ದೇ ನಾನು ಹೇಳ್ತಾ ಇರೋದು. ಇದೆ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನ. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನ. UDದ್ ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ. ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮ್ಗೆ? ಎಲೆಕ್ಷನ್ ಲೋಕಲ್ ಬಾಡೀಸ್ಗೆ. ಓಕೆ, ನಿಮ್ ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ. ಹೇಳಿಕೆನೆ ಅಷ್ಟೇ. ಯಾಕೆ ಮತ್ತೆ ಹೋಗ್ತಾ ಇದ್ದಾರೆ ಎಲ್ಲರೂ? ಯಾಕೆ ಹೋಗ್ತಾ ಇದ್ದಾರೆ? ಈಗ ಗುಳೆ ಹೋಗಿರೋದು ನೀವೇ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾನೆ ಇದ್ದೀರಾ, ಟಿವಿಗಳಲ್ಲಿ ಬರ್ತಾ ಇದೆ, ಪತ್ರಿಕೆಯಲ್ಲಿ ಬರ್ತಾ ಇದೆ, ಹೋಗ್ತಾನೆ ಇದಾರಲ್ಲ. ಗೋವಾಗ ಹೋಗಿರೋದು, ಮಹಾರಾಷ್ಟ್ರ ದಾಖಲೆ ಬೇಕಾ? ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ತಮಿಳ್ನಾಡಿಗೆ ಹೋಗಿದ್ದಾರೆ, ಹೈದರಾಬಾದ್ಗೆ ಹೋಗಿದ್ದಾರೆ, ಈ ಕಡೆ ಬೀದರ್ ಈ ಕಡೆ ಭಾಗದವರೆಲ್ಲ. ನೀವು ಕೊಟ್ಟಿದ್ರೆ ಉದ್ಯೋಗ, ಅವ್ರು ಯಾಕೆ ಹೋಗ್ತಾರೆ? ನೀವು ಕೊಟ್ಟಿಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ, ಪ್ರಚಾರದ ಗೀಳಿಗೋಸ್ಕರ ಮಾಡ್ತಾ ಇದ್ದಾರೆ.